ಪ್ರಾಣಕ್ಕೆ ಕುತ್ತು ತರುವಂತಹ ಸಮಸ್ಯೆ ಇಲ್ಲಿ ಮನೆ ಮಾಡಿ ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಸತ್ರ ಸಾಯ್ಲಿ ಆ ಕಡೆ ಹೋದ್ರೆ ಹೋಗ್ಲಿ ಆ ಕಡೆ ಅಂತೇಳಿ ಬಿಟ್ಟಿದಾರ. ಇವತ್ತು ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಮುಧೋಳದ ಪ್ರಮುಖ ವೃತ್ತವಾದಂತಹ ಯಾದವಾಡ ಸರ್ಕಲ್, ಈ ಹಿಂದಿನ ಯಾದವಾಡ ಸರ್ಕಲ್ ಜೊತೆಗೆ ಏನಂತ ಹೇಳಿದ್ರೆ ರಾಣಾ ಪ್ರತಾಪ ಸಿಂಹ ಸರ್ಕಲ್ ಬಳಿ ಇದ್ದೇವೆ. ಇಲ್ಲಿ ಒಂದು ಏನಂತ ಹೇಳಿದ್ರೆ ಪ್ರಮುಖವಾದಂತಹ ಸಮಸ್ಯೆ ಇದೆ. ಆ ಎಂಥ ಸಮಸ್ಯೆ ಅಂತ ಹೇಳಿದ್ರೆ ಪ್ರಾಣಕ್ಕೆ ಕುತ್ತು ತರುವಂತಹ ಸಮಸ್ಯೆ ಇಲ್ಲಿ ಮನೆ ಮಾಡಿದೆ. ಅದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಬನ್ನಿ. ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ದೃಶ್ಯದಲ್ಲಿ ನೋಡ್ಬೋದು. ಇಲ್ಲಿ ಒಂದು ಏನಂದರೆ ದೊಡ್ಡದಾದಂತಹ ಒಂದು ಹೈಮಾಸ್ಟ್ ದ್ವೀಪ ಇದೆ. ಇದೊಂದು ದೀಪದ ಕೆಳಗಡೆ ಈ ಒಂದು ರೀತಿಯಲ್ಲಿ ವಿದ್ಯುತ್ ಏನು ಆಪರೇಟ್ ಮಾಡುವಂತಹ ಸಿಸ್ಟಮಲ್ಲಿ ಹಾಕಿದ್ದಾರೆ ಸ್ವಿಚ್ ಬೋರ್ಡನ್ನು. ಇದು ಓಪನ್ ಆಗಿ ಇಟ್ಟಿದ್ದಾರೆ, ಯಾವುದೇ ಲಾಕ್ ಸಿಸ್ಟಮ್ ಇಲ್ಲ. ಇದೊಂದು ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಬಹಳಷ್ಟು ಜನ ಓಡಾಟವನ್ನು ನಡೆಸ್ತಾರೆ. ಓಡಾಟವನ್ನು ನಡೆಸುವಂಥ ಸಂದರ್ಭದಲ್ಲಿ ಏನಾದರೂ ಇಲ್ಲಿ ಬಂದು ಯಾರಾದರೂ ಕೈ ಹಾಕಿದರೆ, ಕೈ ಹಾಕೋರು ಯಾರು ಕೂಡ ಅಷ್ಟು ಬುದ್ಧಿ ಇದ್ದವರು ಕೈ ಹಾಕೋದಿಲ್ಲ. ಏನಾದರೂ ಇಲ್ಲಿ ಕುಡುಕರಾಗಲಿ ಅಥವಾ ಚಿಕ್ಕ ಚಿಕ್ಕ ಮಕ್ಕಳಾಗಲಿ ಏನಾದರೂ ನಡ್ಕೊಂಡ್ಬಂದು ಇಲ್ಲಿ ಏನಾದರೂ ಕೈ ಹಾಕಿದರೆ ಅಥವಾ ಅದನ್ನು ಮುಟ್ಟಿದರೆ ಪ್ರಾಣಗಳು ಹೋಗುವಂಥ ಸಂದರ್ಭಗಳು ಹೆಚ್ಚಾಗಿ ಇರುತ್ತೆ. ಹಾಗಾಗಿ ಇದಕ್ಕೆ ಯಾರು ಹೊಣೆ? ಒಂದು ವೇಳೆ ಏನಾದರೂ ಪ್ರಾಣಕ್ಕೆ ಕುತ್ತು ಬಂದರೆ ಯಾರು ಹೊಣೆ? ಯಾಕಂದರೆ ಬಹುತೇಕ ಕಡೆಗಳಲ್ಲಿ ಲಾಕ್ ಇರುತ್ತೆ, ಬಟ್ ಇಲ್ಲಿ ಲಾಕನ್ನು ಮಾಡಿಲ್ಲ. ಹಾಗಾಗಿ ಇದು ಒಂದು ನಿರ್ಲಕ್ಷ್ಯ ಅಂತಲೇ ಹೇಳಬಹುದು. ಆದಷ್ಟು ಬೇಗದ ನಂತರ ಸರಿಪಡಿಸುವಂತಹ ಕಾರ್ಯಕ್ಕೆ ಹೆಸ್ಕಾಂ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಮುಂದಾಗಬೇಕು. ಇದು ಜನನಿಬಿಡ ಪ್ರದೇಶ ಆಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಬಹಳಷ್ಟು ಹಳ್ಳಿಗಳಿಗೆ ಹೋಗುವಂತಹ ಜನ ಇಲ್ಲೇ ನಿಲ್ತಾರೆ. ಇಲ್ಲಿ ಬಸ್ ಸ್ಟಾಪ್ ಇರೋದ್ರಿಂದಾಗಿ, ಇಲ್ಲಿ ಬಸ್ ಸ್ಟಾಪ್ ಅಂದರೆ ನಿರ್ಮಾಣ ಮಾಡಿಲ್ಲ, ಬಟ್ ಎಷ್ಟೋ ಜನ ಇಲ್ಲಿ ಹಳ್ಳಿಗಳಿಗೆ ಸಂಪರ್ಕಿಸುವಂತಹ ಜನತೆ ಇಲ್ಲೇ ನಿಲ್ತಾರೆ. ಈ ಕಡೆ ಚನಾಳ್ ಆಗಿರ್ಬೋದು, ಉತ್ತೂರು, ರಂಜನಗಿ, ಯಾದವಾಡ ಹೋಗುವಂತಹ ಜನ ಕೂಡ ನಿಲ್ತಾರೆ, ವಿದ್ಯಾರ್ಥಿಗಳು ಕೂಡ ನಿಲ್ತಾರೆ. ಹಾಗಾಗಿ ಆ ಜನ ಮತ್ತು ಈ ಕಡೆ ಬೇಕರಿಗಳಿದೆ, ಈ ಕಡೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿದೆ, ಹೋಟೆಲ್ಗಳಿದೆ, ಸಾಕಷ್ಟು ಜನ ಇಲ್ಲಿ ದಿನನಿತ್ಯ ಇಲ್ಲಿ ಓಡಾಡ್ತಾರೆ. ಹಾಗಾಗಿ ಬಂದು ಯಾರಾದರೂ ಏನಾದರೂ ಟಚ್ ಮಾಡಿದರೆ, ಮತ್ತೆ ಮೊದಲೇ ಮಳೆಗಾಲ, ಹಾಗಾಗಿ ಮಳೆ ಬರುವಂತಹ ಸಂದರ್ಭದಲ್ಲಿ ವಿದ್ಯುತ್ ಅವಘಡಗಳು ಹೆಚ್ಚಿಗೆ ಸಂಭವಿಸಿದ್ರಿಂದಾಗಿ ಇದೊಂದು ಈ ರೀತಿ ಓಪನ್ ಬಿಟ್ಟರೆ ಯಾವ ರೀತಿಯಾದಂಥ ಪರಿಸ್ಥಿತಿ ಆಗುತ್ತೆ. ಕೆಲವೊಂದು ಕಡೆಯಲ್ಲಿ ಏನಂದರೆ ಸ್ವಿಚ್ ಬೋರ್ಡ್ಗಳನ್ನು ಖಾಲಿ ತೆಗೆದಿಟ್ಟಿದ್ದಾರೆ. ಯಾರಾದರೂ ಒಂದು ವೇಳೆ ಅದನ್ನು ತೆಗೆದುಕೊಳ್ಳೊಂದು ಅಥವಾ ಕಳ್ಳತನ ಮಾಡುವಂಥ ಪ್ರಯತ್ನ ಅಥವಾ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡುವ ಸಂದರ್ಭದಲ್ಲಿ ಏನಾದರೂ ವಿದ್ಯುತ್ಗೆ ಕೈ ತಗಲಿದ್ರೆ ಏನು ಪರಿಣಾಮ ಆಗುತ್ತೆ ಅಂತ ಎಲ್ರಿಗೂ ಗೊತ್ತೇ ಇದೆ. ಹಾಗಾಗಿ ಈ ರೀತಿ ಒಂದು ಓಪನ್ ಆಗಿ ಬಿಟ್ಟಿದ್ದಾರೆ. ಹೆಸ್ಕಾಂ ಸಿಬ್ಬಂದಿಗಳು ಇವ್ರ ಗಮನಕ್ಕೆ ಬಂದಿಲ್ವಾ ಅಥವಾ ಗಮನಕ್ಕೆ ಬಂದರೂ ಕೂಡ ಸತ್ರ ಸಾಯ್ಲಿ ಆ ಕಡೆ ಹೋದರೆ ಹೋಗಲಿ ಆ ಕಡೆ ಅಂತೇಳಿ ಬಿಟ್ಟಿದ್ದಾರ ಅನ್ನುವಂಥ ಒಂದು ದಿವ್ಯ ನಿರ್ಲಕ್ಷ್ಯ ಇಲ್ಲಿ ಎದ್ಕಾಂತ ಇದೆ. ಆದಷ್ಟು ಬೇಗ ಇದನ್ನೊಂದು ಸರಿಪಡಿಸುವಂಥ ಕೆಲಸಕ್ಕೆ, ಇದೊಂದೇ ಅಲ್ಲ, ನಗರದಲ್ಲಿ ಈ ರೀತಿ ಯಾವುದಾದ್ರೂ ಏನಾದರೂ ಇದ್ದರೆ ಅದನ್ನು ಕೂಡ ಸರಿಪಡಿಸುವಂಥ ಪ್ರಯತ್ನವನ್ನು ಹೆಸ್ಕಾಂ ಸಿಬ್ಬಂದಿಗಳು ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಪೂಜಾರ್ ಜೊತೆ ಮಹಾಂತೇಶ್ ಹಿರೇಮಠ, ರನ್ ಟಿವಿ ನ್ಯೂಸ್, ಮುಧೋಳ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾ ಕೇಂದ್ರ ಅಂದ್ರೆ ಅದು ಬಿಎನ್ ಖೋತ್ ವಿದ್ಯಾಸಂಸ್ಥೆ. ಬೀಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ 2025-26ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬಿಎನ್ ಖೋತ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್, ಕಾಮರ್ಸ್, PU ಕಾಲೇಜ್ ಮತ್ತು BCA ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ. ಅತ್ಯುತ್ತಮ ಕಟ್ಟಡ, ಸ್ಮಾರ್ಟ್ ಕ್ಲಾಸ್, ಡಿಜಿಟಲ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್ಸ್, ನುರಿತ ಬೋಧಕ ತಂಡ, JEE, ನೀಟ್, KCET ತರಬೇತಿ, ಜಿಮ್, ಹಾಸ್ಟೆಲ್, ವೈಫೈ, ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್, CCTV ಸೌಲಭ್ಯಗಳಿವೆ. ವಿಶೇಷವಾಗಿ ಏಪ್ರಿಲ್ 1ರಿಂದ ಮೇ 15ರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ. ಸ್ಪೋರ್ಟ್ಸ್, ಡ್ಯಾನ್ಸ್, ಮ್ಯೂಸಿಕ್, ಆರ್ಟ್ ಅಂಡ್ ಕ್ರಾಫ್ಟ್, ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನು ಕಲಿಸಲಾಗುತ್ತೆ. ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.